ಸೀತಾ ಸ್ವಯಂವರ. ಮಿಥಿಲಾ ದೇಶದ ಅಧಿಪತಿಯು ಜನಕನೆಂಬ ಹೆಸರಿನಿಂದ ಖ್ಯಾತನಾಗಿರ್ತಾನೆ. ಪರಮ ಧಾರ್ಮಿಕನೂ ವೀರನೂ ಆಗಿರ್ತಾನೆ. ನ್ಯಾಯದಿಂದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಅವನು ಒಂದು ಯಾಗಭೂಮಿಯನ್ನು ನೇಗಿಲಿನಿಂದ ಉಡುತ್ತಿದ್ದಾಗ ಭೂಮಿಯಲ್ಲಿ ಹುದುಗಿಕೊಂಡಿದ್ದ ಸೀತೆ ಭೂಮಿಯನ್ನು ಸೇರಿಸಿಕೊಂಡು ಹೊರಗಡೆ ಬರ್ತಾಳೆ. ಆದ್ದರಿಂದಲೇ ಜನಕ ರಾಜನ ಮಗಳಾಗ್ತಾಳೆ. ಕೈಯಲ್ಲಿ ಧಾನ್ಯದ ಬೀಜಗಳನ್ನು ಹಿಡಿದು ಅವುಗಳನ್ನು ಬಿತ್ತಲು ಆಸಕ್ತನಾಗಿದ್ದ ರಾಜನು ಮಗುವನ್ನು ಕಂಡು ವಿಸ್ಮಿತನಾಗ್ತಾನೆ. ಅವನಿಗೆ ಮಕ್ಕಳಿಲ್ಲದೆ ಇದ್ದುದರಿಂದ ಇವಳು ನನ್ನ ಮಗಳು ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾನೆ. ಅದೇ ಸಮಯದಲ್ಲಿ ಆ ಶರೀರವಾಣಿಯು ಕೇಳಿಸುತ್ತೆ, ಮಹಾರಾಜ, ಇವಳು ನಿನ್ನ ಮಗಳೇ ಆಗಿರುತ್ತಾಳೆ ಅಂತ. ಇದರಿಂದ ಧರ್ಮಾತ್ಮನಾದ ಜನಕನು ಆನಂದಭರಿತನಾದನು. ಆ ಮಗುವನ್ನು ಪಡೆದ ಬಳಿಕ ಆತನ ಸಂಪದ್ಭರಿತನೂ ಆದನು. ಅವಳನ್ನು ತನ್ನ ಹಿರಿಯ ಪತ್ನಿಗೆ ಒಪ್ಪಿಸ್ತಾನೆ. ಹಲವಾರು ವರ್ಷಗಳು ಕಳೆದವು. ಪತಿಯನ್ನು ಪಡೆಯುವ ವಯಸ್ಸಾಯಿತು. ಆಗ ಜನಕನು ಚಿಂತಿಸತೊಡಗಿದನು. ಅಯೋನಿಜೆಯಾದ ಮಗಳಿಗೆ ಯೋಗ್ಯನಾದ ಒಬ್ಬವರನ್ನು ಗಮನಕ್ಕೆ ಬರಲಿಲ್ಲ. ಆಗ ಅವರಿಗೆ ಬುದ್ಧಿಗೆ ಯೋಚನೆಯೆಂದು ಹೊಳೆಯಿತು. ಸ್ವಯಂವರದ ಪದ್ಧತಿಯಂತೆ ವಿವಾಹ ಮಾಡಲು ನಿಶ್ಚಯಿಸ್ತಾರೆ. ಹಿಂದೆ ಜನಕನು ಮಹಾಯಜ್ಞವೊಂದನ್ನು ಮಾಡಿದಾಗ ವರುಣದೇವನು ಸುಪ್ರೀತನಾಗಿ ಶ್ರೇಷ್ಠವಾದ ಒಂದು ಧನುಸ್ಸನ್ನು ಬಾಣಗಳಿಂದ ತುಂಬಿದ 2 ಬತ್ತಳಿಕೆಗಳನ್ನು ಅನುಗ್ರಹಿಸ್ತಾನೆ. ಆ ಶಿವಧನಸ್ಸು ಬಹಳ ಭಾರವಾಗಿದ್ದರಿಂದ ಸಾಮಾನ್ಯ ಮಾನವರಿಂದ ಅಲುಗಾಡಿಸಲು ಸಾಧ್ಯವಾಗದು. ಮಹಾವೀರರಾದ ಕ್ಷತ್ರಿಯ ರಾಜರು ಅದನ್ನು ಪ್ರಯತ್ನಿಸಿ ಎತ್ತಬಹುದಾಗಿದ್ದರೂ ಧನುಸ್ಸನ್ನು ಬಗ್ಗಿಸಿ ಎದೆಯೇರಿಸಲು ಅವರಿಗೆ ಕನಸಿನಲ್ಲೂ ಸಾಧ್ಯವಾಗುವುದಿಲ್ಲ. ಅಂತಹ ಮಹಾಶಿವ ಧನಸ್ಸನ್ನು ಜನಕನು ಸಭಾಮಂದಿರದಲ್ಲಿ ಇರಿಸಿದನು. ಎಲ್ಲ ದೇಶದ ರಾಜರುಗಳನ್ನು ಕೂಡ ಆಹ್ವಾನಿಸಿ, ರಾಜೇಂದ್ರರೇ, ಯಾವ ಧೀರ ಪುರುಷನು ಈ ಧನಸ್ಸನ್ನು ಎತ್ತಿ ಎದೆಯೇರಿಸುವರೋ ಅಂತಹವನಿಗೆ ನನ್ನ ಮಗಳಾದ ಸೀತೆಯು ಪತ್ನಿಯಾಗುವಳು ಅಂತ ಹೇಳಿ ಘೋಷಿಸ್ತಾನೆ. ಅಲ್ಲಿಗೆ ಆಗಮಿಸಿದ್ದ ರಾಜಕುಮಾರರು ಪರ್ವತದಂತಿದ್ದ ಆ ಧನುಸ್ಸನ್ನು ನೋಡಿ ಅದು ಬಹಳ ಭಾರವಾಗಿದ್ದುದರಿಂದ ಎತ್ತಲು ಅಶಕ್ತರಾಗಿ ಅದಕ್ಕೆ ನಮಸ್ಕರಿಸಿ ತಮ್ಮ ತಮ್ಮ ದೇಶಗಳಿಗೆ ಹೊರಟು ಹೋದರು. ಅದಾದ ಕೆಲವು ದಿನಗಳ ನಂತರ ಕಾಂತಿಯಿಂದ ಬೆಳಗುತ್ತಿದ್ದ ರಾಘವನು ವಿಶ್ವಾಮಿತ್ರ ಮುನಿಗಳೊಂದಿಗೆ ಜನಕರ ಯಜ್ಞವನ್ನು ವೀಕ್ಷಿಸಲು ಮಿಥಿಲೆಗೆ ಬರ್ತಾರೆ. ಅವರೆಲ್ಲರನ್ನೂ ಜನಕ ಸತ್ಕರಿಸ್ತಾನೆ. ಬಳಿಕ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಪರಿಚಯಿಸುತ್ತಾ, ಇವರು ದಶರಥ ರಾಜನ ಮಕ್ಕಳು. ನೀನು ಸ್ವಯಂವರಕ್ಕೆ ಪಣವಾಗಿಟ್ಟಿರುವ ಧನಸ್ಸನ್ನು ನೋಡಲು ಬಯಸಿ ಬಂದಿರುವರು. ಅದನ್ನು ಇವರಿಗೆ ತೋರಿಸು ಅಂತ ಹೇಳ್ತಾರೆ. ಹೀಗೆ ಹೇಳುತ್ತಿದ್ದಂತೆ ಅನೇಕ ರಾಜಭಟರ ಮೂಲಕವಾಗಿ ಸಭಾಭವನಕ್ಕೆ ಧನಸ್ಸನ್ನು ತರಿಸಿ ತೋರಿಸಿದನು. ಮಹಾಬಾಹುವಾದ ವೀರ್ಯವಂತನಾದ ಶ್ರೀರಾಮನು ರೆಪ್ಪೆಯನ್ನು ಮುಚ್ಚಿ ತೆಗೆಯುವಷ್ಟರಲ್ಲಿ ಕಾಲದಲ್ಲಿಯೇ ಆ ಮಹಾಧನುಸ್ಸನ್ನು ಎತ್ತಿ ಬಗ್ಗಿಸಿ ನಾಣ್ಯ ಏರಿಸಿ ಸಜ್ಜುಗೊಳಿಸಿದನು. ಆದರೆ ಹಾಗೆ ವೇಗದಿಂದ ನಾಣವನ್ನು ಸೆಳೆದು ಕಟ್ಟುತ್ತಿದ್ದಂತೆಯೇ ಆ ಮಹಾಧನುಸ್ಸು ಮಧ್ಯಕ್ಕೆ ಸರಿಯಾಗಿ ಮುರಿದು 2 ಭಾಗಗಳಾಯಿತು. ಸಿಡಿಲು ಬಡಿದಂತೆ ಶಬ್ದ ಉಂಟಾಯಿತು. ಸತ್ಯ ಪ್ರತಿಜ್ಞನಾದ ಜನಕನು ಜಲಕುಂಭವನ್ನೆತ್ತಿಕೊಂಡು ಶ್ರೀರಾಮನಿಗೆ ದಾರೆ ಎರೆದುಕೊಡಲು ಸಿದ್ಧನಾದನು. ಆದರೆ ಶ್ರೀರಾಮನು ಕೂಡಲೇ ಪಾಣಿಗ್ರಹ ಮಾಡಲಿಲ್ಲ. ತಂದೆಯ ಅನುಮತಿಯನ್ನು ಪಡೆದನು.